ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏ ರಾಮಯ್ಯ, ಇಲ್ಲೇ ಇದೆಯಾ ನೀನು? ನೀನು ಬಂದ್ಯಾ ನನ್ ಮದ್ವೆ ಮಾಡ್ಸಕ್ಕೆ? ಬಾ. ಸೀತಾ, ಮದ್ವೆ ಆಗ್ತಿದ್ಯಾನೆ ನೀನು? ನಿಜವಾಗ್ಲೂ? ಓ ಮೈ ಗಾಡ್, ಎಂತ ಒಳ್ಳೆ ನ್ಯೂಸ್ ಕೊಟ್ಟೆ ನೀನು. ಈಗಷ್ಟೇ ಹೇಳ್ತಿದ್ದೆ ನಾನು, ನೀನೇನಾದ್ರೂ ಒಂದ್ ಸ್ವಲ್ಪ ಕ್ಲೋಸು ಅಂತ ಆದ್ರೆ ಅದು ರಾಮ್ ಜೊತೆಗೆ ಅಂತ. ಆದ್ರೆ ನೀವಿಬ್ರು ಈ ರೇಂಜ್ ಕ್ಲೋಸ್ ಆಗಿದ್ದೀರಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಕಡೆ. ಎನಿವೆ, ನೀವಿಬ್ರದ್ದು ಮೋಸ್ಟ್ ಕ್ಯೂಟೆಸ್ಟ್ ಜೋಡಿ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗೊತ್ತಾ. ಕಂಗ್ರ್ಯಾಚುಲೇಷನ್ ಸೀತಾ. ರಾಮ್, ಕಂಗ್ರ್ಯಾಚುಲೇಷನ್. ಪ್ರಿಯಾ, ಇಟ್ಸ್ ಓಕೆ ರಾಮಯ್ಯ, ಇದಕ್ಕೆ ನನ್ ಕಂಪ್ಲೀಟ್ ಸಪೋರ್ಟ್ ಇದೆ. ಪ್ರಿಯಾದ ಹಾಗಲ್ಲ ಅಂತ. ಐ ನೋ ನಿಮ್ಮಿಬ್ರಿಗೂ ಮಾತಾಡಕ್ಕೆ ಪ್ರೈವೇಟ್ ಟೈಮ್ ಬೇಕು ತಾನೆ. ಕಂಪ್ಲೀಟ್ ಟೈಮ್ ಕೊಡ್ತೀನಿ ಕಣು. ಅದೇನಂದ್ರೆ ನೀವಿಬ್ರು ಮದುವೆ ವಿಷಯ ಕೇಳಿ ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗೋಗಿದ್ದೀನಿ. ನನ್ಗೊಂದು 5 ನಿಮಿಷ ಟೈಮ್ ಕೊಡು ಮಾರಾಯ. ಆಮೇಲೆ ನೀನಾಯ್ತು, ನಿಮ್ ಸೀತಾ ಆಯ್ತು. ಪ್ರಿಯಾ, ಸೀತಾ ಕೊಳ್ಳಿ ಕಣೆ ನೀನು. ಈ ರಾಮ ನಿನ್ ಲೈಫಲ್ಲಿ ಬಂದ್ಮೇಲೆ ನೀನ್ ಯೋಚನೆ ಮಾಡೋ ರೀತಿನೇ ಚೇಂಜ್ ಆಗೋಗಿದ್ಯಲ್ಲೇ. ಅಂತೂ ನಮ್ ಸೀತೆಗೆ ರಾಮ ಸಿಕ್ಬಿಟ್ಟ. ಇನ್ಮೇಲೆ ನಿಮ್ಮಿಬ್ರು ಮಧ್ಯೆ ಯಾವನೂ ಬರಂಗಿಲ್ಲ. ಬರೋದಕ್ಕೆ ನಾನ್ ಬಿಡೋದು ಇಲ್ಲ. ನಾನಂತೂ PG ಇಂದ ಮನೆಗೆ ಅದ್ ಯಾಕಾದ್ರೂ ಶಿಫ್ಟ್ ಆದ್ನು ಅಂತ ಅನ್ಕೋತಿದ್ದೆ. ಆದ್ರೆ ಈಗ ಮದ್ವೆ ಮುಗಿಯೋವರೆಗೂ ನಾನಂತೂ ಇಲ್ಲೇ ಬಂದು ಶಿಫ್ಟ್ ಆಗ್ಬಿಡ್ತೀನಿ. ನಿಂಗೇನ್ ಪ್ರಾಬ್ಲಮ್ ಇಲ್ಲ ಅಲ್ವಾ? ಮದ್ವೆ ಪ್ರಿಪ್ರೇಷನ್ಸ್ ಎಲ್ಲ ನಂದೆ. ನೀನಂತೂ ಬಾಯ್ ಬಿಟ್ಟು ಯಾವ ಹೆಲ್ಪು ಕೇಳಲ್ಲ. ಆದ್ರೆ ನಾನು ಸುಮ್ಮನಿರಕ್ಕಾಗತ್ತಾ ಹೇಳು? ಮೈ ಒನ್ ಅಂಡ್ ಓನ್ಲಿ ಫ್ರೆಂಡ್ಸ್ ವೆಡ್ಡಿಂಗ್, ಎಲ್ಲ ಉಸ್ತುವಾರಿ ನಂದೆ. ನೀನ್ ನಿನ್ ಕಡೆಯವ್ರು ಯಾರು ಇಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ. ನಾನ್ ಮದ್ವೆಯಲ್ಲಿ ನಿನ್ ಕಡೆಯವಳೆ. ಸೀತನ್ ಕಡೆ ಬೇಕಾದ್ರೆ ಬಾಸ್ನ ಸೇರಿಸ್ಬೇಡ. ಎಲ್ರೂ ಸೇರಿ ಸೀತಾರಾಮ ಕಲ್ಯಾಣ ಮಾಡೋಣ, ಮಜಾ ಇರುತ್ತೆ. ಹೇಯ್, ನೀವಿಬ್ರು ಯಾಕೇನೋ ಮಾತಾಡ್ತಿಲ್ಲ? ಏನಾದ್ರು ಹೇಳಿ. ನೀವೇ ಅಲ್ವಾ ಇದನ್ನೆಲ್ಲ ಶುರು ಮಾಡಿದ್ದು? ನೀವೇ ಉತ್ತರ ಕೊಡಿ. ಶೀತಲ್, ಯಾಕೋಳು ಆ ರೇಂಜಿಗೆ ಸಿಟ್ ಮಾಡ್ಕೊಂಡು ಹೋದ್ಲು? ನೀವ್ ಯಾಕ್ರಿ ನಂದು ಸೀತಲ್ ಮದುವೆ ಅಂತ ಹೇಳಿದ್ರೆ? ಯಾಕೆ? ನಿಮ್ ಮದ್ವೆ ಅಲ್ವಾ? ಅಲ್ಲ, ಸೀತಾ ಮದ್ವೆ ಆಗ್ತಿಲ್ವಾ? ಸೀತಾ ಅವರು ಮದುವೆ ಆಗ್ತಾ ಇರೋದು ನಿಜ. ಆದ್ರೆ ನಾನ್ ಮದುವೆ ಗಂಡಲ್ಲ, ಆ ಲಾಯರ್ ರುದ್ರ ಪ್ರತಾಪ್. ಓ ಮೈ ಗಾಡ್, ನನ್ ಕರ್ಮ. ಇದನ್ ಮುಂಚೆನೆ ಹೇಳಕ್ ನಿಂಗೆ ಏನೋ ರೋಗ ಆಗಿತ್ತು? ಮಾತಾಡಕ್ ಬಿಟ್ರೆ ತಾನೆ. ಫಸ್ಟ್ ಅವ್ರು ಕೋಪ ಮಾಡ್ಕೊಂಡಿದ್ರು, ಇನ್ನು ಬೇಡದೇ ಇರೋ ಮಾತಾಡಿ ಇರಿಟೇಟ್ ಮಾಡ್ಬಿಟ್ರಿ. ಓ ಗಾಡ್. ಓಕೆ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಅವಳನ್ನ ಹೇಗೋ ನಾನು ಕನ್ವಿನ್ಸ್ ಮಾಡ್ತೀನಿ. ಹೊರಗಡೆ ಅಶೋಕ್ ಸರ್ ಕಾಯ್ತಿದ್ದಾರೆ. ನೀನೋಗಿ ಅವ್ರನ್ನ ಮಾತಾಡ್ಸು. ಅವಳನ್ನ ನಾನು ಕನ್ವಿನ್ಸ್ ಮಾಡ್ಕೋತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.